ಬಿಗ್ ಸ್ಕ್ರೀನಲ್ಲಿ ಡೈರೆಕ್ಟರ್ ಕ್ಯಾಪ್ ತೊಡ್ಕೊಂಡು ಎಲ್ರಿಗೂ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಟು ಸೂಪರ್ ಡೂಪರ್ ಸಿನಿಮಾಗಳನ್ನು ಕೊಟ್ಟು ಸೂಪರ್ ಡೂಪರ್ ಸ್ಟಾರ್ಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಡೈರೆಕ್ಷನ್ ಮಾಡಿದ್ದ ಓಂ ಪ್ರಕಾಶ್ ರಾವ್ ಅವರು ಈಗ 2ನೇ ಬಾರಿಗೆ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು ಆಫ್ಟರ್ ಬಿಗ್ ಬಾಸ್ ಸೀಸನ್ 4 ಆದಮೇಲೆ ಇವಾಗ ಕ್ವಾಟ್ಲೆ ಕಿಚನ್ ಸೀಸನ್ 2. ಅಯ್ಯಪ್ಪ ಕ್ವಾಟ್ಲೆ ಅಂತ ಅಂದ್ಕೊಂಡೆ ನಾನು. ಅಲ್ಲ ಇವ್ರನ್ನ ಹೆಂಗೆ ಮಾಡಿದ್ದಾರೆ ನೋಡಿ, ಆಪೋಸಿಟ್ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದಾರೆ. ಎಲ್ಲರಿಗೂ ಕ್ವಾಟ್ಲೆ ಕೊಡೋರನ್ನ ತೊಗೊಂಡೋಗಿ ಕುಕ್ಕಾಗಿ ಮಾಡಿಬಿಟ್ಟವ್ರೆ. ಸೊ ಅದ್ರ ಬಗ್ಗೆ ಅವರೇ ನಮ್ಮ ಜೊತೆ ಇದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ಸೂಪರ್ ಮೇಡಮ್. ಸೂಪರು. ಎಸ್ ಓಕೆ, ಏನಿದು ಕ್ವಾಟ್ಲೆ ಕಿಚನ್ನು? ಯಾಕೆ ಈ ಡಿಸಿಷನ್ನು? ಒಂದೇ ಸರಿ ಥಪ್ ಅಂತ ಬಿಗ್ ಸ್ಕ್ರೀನಿಂದ ಸ್ಮಾಲ್ ಸ್ಕ್ರೀನಿಗೆ ಬಂದುಬಿಟ್ಟಿದ್ದೀರಲ್ಲ, ಏನು ಈ ರೀಸನ್ನು? ಇಂಥದ್ದೊಂದು ಚೇಂಜಸ್ ಅವರು ಓಂ ಪ್ರಕಾಶ್ ಅವ್ರು ಬಯಸಿದ್ರಾ? ಇದು ಬಯಸದೇ ಬಂದ ಭಾಗ್ಯನ ಹೇಗೆ ಅಂತ? ಬಯಸದೇ ಬಂದ ಭಾಗ್ಯ. ಓಕೆ. ಇದು ನಾನು ಹಿಂದೆ ಬಿಗ್ ಬಾಸ್ ಮಾಡಿದ್ದೆ, ಕೆಲಸ ಮಾಡಿದ್ದೆ ಸೇಮ್ ಚಾನಲ್ಗೆ. ಸೊ ಅವ್ರು ನನಗೆ ಹೇಳಿದ್ರು, ಬಟ್ ನಾನು ಹೇಳಿದೆ ಬೇಡ, ನನ್ನ ಬಿಟ್ಬಿಡಿ, ನಾನು ಇಲ್ಲದೆ ನೀವು ಮಾಡಿ ಚೆನ್ನಾಗಿರುತ್ತೆ, ನಾನು ಬಂದರೆ ಏನು ಚೆನ್ನಾಗಿರುತ್ತೆ, ನನಗೆ ಅಷ್ಟೆಲ್ಲ ಬರೋಲ್ಲ ಹಂಗೆ ಹಿಂಗೆ ಅಂತ. ಇಲ್ಲ ಸರ್ ಬನ್ನಿ ಚೆನ್ನಾಗಿರುತ್ತೆ ಅಂತೇಳಿ ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲರೂ ಮಾತಾಡಿದ್ರು. ಆಮೇಲೆ ನಾನೇನು ಹೇಳಿದೆ ಅಂತಂದರೆ, ಇಲ್ಲಿ ಕಲಾವಿದರುಗಳಾಗಿರ್ಬೋದು, ಬೇರೆ ಎಲ್ಲರೂ ಆಗಿರ್ಬೋದು, ಎಲ್ಲ ಸಮಕಾಲೀನವರು. ಅವ್ರು ಇದಕ್ಕೆ ನಾನು ಬಂದು ಡಿಸ್ಟರ್ಬ್ ಆಗಬಾರ್ದು, ಅದರಿಂದ ನನಗೆ ಬೇಡ ಅಂತ ಹೇಳಿದೆ. ಇಲ್ಲ ಸರ್ ಬನ್ನಿ, ತುಂಬ ಚೆನ್ನಾಗಿರುತ್ತೆ, ದಯವಿಟ್ಟು ಮಾಡೋಣ ಹಾಗೆ ಹೀಗೆ ಅಂದರು. ಸರಿ, ನಾನು ಕೂಡ ಎಲ್ಲ ಕಲಾವಿದರ ಜೊತೆಲಿ ನಾನೂ ಒಬ್ಬ ಆಗಿ ನಿಂತ್ಕೊಂಡು ಕೆಲಸ ಮಾಡಿ ಜನಗಳಿಗೆ ಒಂದು ಮನೋರಂಜನೆ ಕೊಡುವಂಥ ಒಂದು ಭಾಗ್ಯ ನಂಗೆ ಸಿಗಲಿ ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ. ಅಲ್ಲ, ನೀವು ನಿಮ್ಮಿಂದ ಯಾರು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಅಂದ್ಕೊಂಡ್ರಿ, ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯ್ತಾ ನಿಮ್ಮನ್ನೇ ಡಿಸ್ಟರ್ಬ್ ಮಾಡೋರು ಬೇಜಾನ್ ಜನ ಇದ್ದವ್ರು ಇಲ್ಲಿ ಅಂತ? ಇರಲಿ ಬಿಡಿ, ಪಾಪ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ. ಪಾಪ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಗುಡ್. ನಂಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿ. ನಾನು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ಗೆ ನಾನೊಂದು ಪಾರ್ಟ್ ಆದರೆ ಮಾತ್ರ ನಿಜವಾಗ್ಲೂ ನನ್ನ ಭಾಗ್ಯ. ಸರಿ, ಯಾಕೆ ಓಂ ಪ್ರಕಾಶ್ ಅವ್ರನ್ನ ಚೂಸ್ ಮಾಡಿಕೊಂಡ್ರು ಅಂತ ನಿಮ್ಗೆ ಅನ್ಸುತ್ತೆ ಈ ಶೋಗೆ? ನನಗನ್ಸಿದ ಪ್ರಕಾರ ಈಗ ಎಲ್ಲ ಏನೇನೋ ಎಲ್ಲ ಇದಾಗಿದೆಯಲ್ಲ, ಏನು ನೀವು ಅವಾಗಲೇ ಬೈದ್ರಲ್ಲ ನನಗೆ, ಓಕೆ, ಇದು ಏನೇನೋ ಮಾತಾಡಿ ಹಂಗೆ ಹಿಂಗೆ ಕಾಂಟ್ರವರ್ಸಿ ಮಾತುಗಳು ಅದು ಇದು ಅಂತ ಹೇಳ್ಬಿಟ್ಟು ಇವನೇನೋ ಮಾತಾಡಿದ್ರೆ ಏನೋ ಇರ್ತದೇನೋ ಹಂಗೆ ಹಿಂಗೆ ಅಂತೇಳಿ ಆ ಒಂದು ಇದರಲ್ಲಿ ನಾನು ಹಾಕ್ಕೊಂಡಿದ್ದಾರೇನೋ ಅವ್ರ ಪಾಪ. ಹೌದಾ? ನಾನು ಅಂದ್ಕೊಂಡೆ ನೀವು ಅದೇ ತಲೆ ಕೆರ್ಕೊಳ್ತಿರೋದು ಒಂದು ವೈರಲ್ ಆಗಿತ್ತಲ್ಲ ವಿಡಿಯೋ. ಸೊ ಅದನ್ನ ನೋಡಿ ಏನಾದರೂ ಸರ್ರು ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ, ಎಲ್ಲರೂ ಇವರಿಂದ ಕಾಮಿಡಿನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಕಾಮಿಡಿ ಕೊಡೋ ಅಂಥ ಎಲ್ಲ ಕ್ವಾಲಿಟೀಸ್ ನಿಮ್ಮ ಹತ್ರ ಇದೆ. ನಿಮ್ಮ ಮಾತನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ ಸರ್, ಅದು ಮ್ಯಾಟರು. ಎಲ್ಲ ಹಾಸ್ಯಾಸ್ಪದವಾಗಿ ತಗೋತಾರೆ. ಅದಕ್ಕೆ ಇಲ್ಲಿ ಬಂದು ಒಂದು ಕಾಮಿಡಿ ಮತ್ತು ಒಂದು ಕುಕ್ಕಿಂಗ್ ಆ ಥರ ಶೋಗೆ ಹಾಕ್ಕೊಂಡಿದ್ದಾರೆ. ಎಸ್ ಇರ್ಬೋದು ಮೇಡಮ್, ಇರ್ಬೋದು. ನೀವು ಹೇಳಿದ ಮಾತು ನಿಜ, ಅದಕ್ಕೆ ಇರ್ಬೋದು. ನನಗೆ ಆದಷ್ಟು ಕೆಲಸ ಮಾಡ್ತೀನಿ, ಅವರು ಸಂತೋಷ ಆಗೋವ್ರಿಗೂ ಮಾಡ್ತೀನಿ. ಏನಾದರೂ ಒಂದು ಕಂಟೆಂಟ್ ಕೊಡಿ, ಅಲ್ಲ ತುಂಬ ಸಪ್ಪೆ ಮಾತಾಡ್ತಾ ಇದ್ದೀರಪ್ಪ. ಅಯ್ಯಯ್ಯೋ ನೀವು ಇಲ್ಲ, ಇವತ್ತು ಆ್ಯಕ್ಚುಲಿ ನನಗೆ ಒಂದು ಇದು ಏನು ಹಳಸಲಣ್ಣು ಇದೆಯಲ್ಲ, ಹಳಸಿನ ಹಣ್ಣು, ಅದರಲ್ಲಿ ಬರ್ಫಿ ಮಾಡೋಕ್ಕೆ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇದನ್ನು ನಾನು ಆ್ಯಕ್ಚುಲಿ ಒಂದ್ಸಲಿ ನಮ್ಮ ಹೀರೋಯಿನ್ ಸುಬ್ಬಲಕ್ಷ್ಮಿ ಅಂತ ಹೆಸರು ಚೇಂಜ್ ಮಾಡಿದ್ದೀನಿ. ನಾನು ಅವರಿಬ್ಬರು ಲೊಕೇಶನ್ ನೋಡೋಕ್ಕೆ ಹೋಗಿದ್ವಿ. ನಾನು ಸುಬ್ಬ ಅಂತ ಕರೀತಿದ್ಲು, ನಾನು ಸುಬ್ಬಲಕ್ಷ್ಮಿ ಇಬ್ಬರು ಲೊಕೇಶನ್ ನೋಡೋಕ್ಕೆ ಹೋಗಿದ್ವಿ. ಬಾ ಲೊಕೇಶನ್ ನೋಡೋಕ್ಕೆ ಹೋಗೋಣ ಅಂತ. ತುಂಬ ಪಿಕ್ಚರ್ಗೆ ನಿಮಗೆ ಅಯ್ಯೋ ಹೇಳಲ್ಲ ನೀವು ಡಬ್ಬ ನೀವು. ಅದಕ್ಕೆ ಲೊಕೇಶನ್ ನೋಡೋಕೆ ಹೋಗೋಣ ಬಾಮ್ಮ ಅಂತ ಹೇಳಿದೆ. ಬಂದರು ಅವ್ರ ಜೊತೆಯಲ್ಲಿ. ಸರಿ ಹೋದ್ವಿ. ಹಂಗೆ ಕುದುರೆಮುಖ, ನನಗೆ ತುಂಬ ಇಷ್ಟ ಕುದುರೆಮುಖ. ಸರಿ, ಕುದುರೆಮುಖ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾರ್ಕಳ ಮಧ್ಯೆ ನಿಲ್ಲಿಸಿದ್ವಿ. ತುಂಬ ಹೊಟ್ಟೆ ಹಸುವು, ಹಂಗೆ ಹಿಂಗೆ ಸುಮ್ಮನೆ ಇರು, ನನ್ನ ತಲೆನೂ ತಿನ್ನಬೇಡ, ನೀನು ನನ್ನೂ ತಿನ್ನಬೇಡ, ನಿನಗೆ ರೆಡಿ ಮಾಡಿ ಊಟ ತಾನೇ ಬೇಕು, ನಿಂಗೆ ಒಳ್ಳೆ ಊಟ ಹೊಟ್ಟೆ ತುಂಬೋ ಥರ ಅಡುಗೆ ಮಾಡ್ತೀನಿ. ಅಲ್ಲೆಲ್ಲ ನೋಡಿದ್ವಿ ಮೇಡಮ್, ಏನೂ ಆಗಲೇ ಒಲೆ ಹಚ್ಚೋಕ್ಕೆ ಒಂದು 4-5 ಸೌದೆ ಪೀಸ್ ಸಿಗ್ತಾಯಿತ್ತು. ಆಮೇಲೆ ಅವ್ರ ಮನೇಲಿ ಹೋಗ್ಬಿಟ್ಟು ಬೆಲ್ಲ ಮತ್ತು ಅಳಸನ್ನು ಕೂದಿದ್ರು, ಅದನ್ನು ಇಸ್ಕೊಂಡು ಅದು ತಗೊಂಡು, ಆಮೇಲೆ ಇದನ್ನು ಏನದು ಕೊಬ್ಬರಿ, ತೆಂಗಿನಕಾಯಿ, ಇದೆಲ್ಲ ಇಸ್ಕೊಂಡು ರೆಡಿ ಮಾಡಿ ಅಲ್ಲೊಂದು ಹಂಚಿಸ್ಕೊಂಡು ಅದ್ರ ಮೇಲೆ ಎಲ್ಲ ಇಟ್ಬಿಟ್ಟು ಬಿಸಿ ಮಾಡಿ ಕೊಟ್ಟೆ. ಸುಬ್ಬಲಕ್ಷ್ಮಿಗೆ ತುಂಬ ಇಷ್ಟ ಆಯಿತು, ಸಕ್ಕತ್ತಾಗಿ ಇಷ್ಟ ಆಯಿತು. ಅದು ತಿಂದ್ಲವಳು. ಸರಿ, ಅವಳು ಖುಷಿಪಟ್ಟಳು, ನಾನು ತಿಂದೆ, ನನಗೂ ಖುಷಿ ಆಯಿತು. ಸೊ ಈ ಒಂದು ಇದನ್ನು ನಾನು ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ನನಗನ್ಸಿ ಇವತ್ತಿನ ದಿನ ಅದನ್ನು ಮಾಡ್ತಾಯಿದ್ದೀನಿ. ಅಲ್ಲ, ನಾನು ಅನ್ಕೊಂಡೆ ಸಾಕು. ಅಲ್ಲ, ಇನ್ನೂ ಇದೆ, ನಿಮ್ಮನ್ನು ಯಾಕೆ ಕ್ವಾಟ್ಲೆ ಮಾಡೋದು ಬಿಟ್ಟು ಕುಕ್ ಮಾಡಿದ್ರು ಅಂತ ನಾನು ಅಂದ್ಕೊಂಡೆ. ಅವ್ರಿಗೆ ಈ ರಹಸ್ಯ ಗೊತ್ತಿದೆ. ಒಬ್ಬೊಬ್ಬ ನಟಿಯರ ಜೊತೆ ಹೋದಾಗ ಒಂದೊಂದು ರೆಸಿಪಿ ಸರ್ ಕಲ್ತ್ಕೊಂಡ್ಬಂದವ್ರೆ. ಸೊ ಅದಕ್ಕೆ ಈ ಥರ ಕುಕ್ ಮಾಡವ್ರೆ ಅವ್ರನ್ನ ಅಂತ. ದೇವ್ರೆ ಭಗವಂತ, ಇವ್ರನ್ನ ನೀನೇ ಕಾಪಾಡವ ದೇವ್ರೆ. ನಾನು ಎಲ್ಲರ ಜೊತೆ ಹೋಗಿಲ್ಲ, ಯಾರೋ ಒಂದಿಬ್ಬರು ಜೊತೆಯಲ್ಲಿ ಎಲ್ಲ ಹೋದಾಗ ಲೊಕೇಶನ್ಗೆ ಹೋದಾಗ ನಾನು ಬರ್ತೀನಿ, ಹಂಗೆ ಲೊಕೇಶನ್ ನೋಡ್ಬೋದಲ್ಲ ಅಂತ ಹೇಳಿದಾಗ ಈ ಥರ ಮಾಡಿದ್ದೀನಿ ಅಷ್ಟೇ. ಏನು ಪರವಾಗಿಲ್ಲ ಸರ್, ಏನು ತಪ್ಪೇನಿಲ್ಲ. ಅವ್ರು ಹೊಟ್ಟೆ ಹಸಿವಾಗ್ತಿದೆ ಅಂದಾಗ ಅವ್ರಿಗೆ ಅಡುಗೆ ಮಾಡ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಎಷ್ಟು ಅಡುಗೆಗಳು ಮಾಡಿರ್ಬೋದು ಈ ಥರ ನೀವು? ಹೌದಾ? ಆಯ್ತಪ್ಪ, ಆಯಿತು. ಭಗವಂತ ಚೆನ್ನಾಗಿಟ್ಟಿರ್ಲಪ್ಪ ನಿಮ್ಮನ್ನೆಲ್ಲರನ್ನೂ. ಇನ್ನು ಯಾವ ಥರದ ಅಡುಗೆ ಎಲ್ಲ ಬರುತ್ತೆ ಸರ್?
ಉಪ್ಪಿಟ್ಟು ಮಾಡ್ತೀನಿ, ಆಮೇಲೆ ದೋಸೆ ಮಾಡ್ತೀನಿ ಹಿಟ್ಟು ರೆಡಿ ಇದ್ದರೆ, ಆಮೇಲೆ ಎಣ್ಣೆ ಇದ್ದರೆ ಪೂರಿ ಮಾಡ್ತೀನಿ, ಆಮೇಲೆ ಬೆಂಕಿ ಎತ್ಕೊಂಡ್ರೆ ಅದ್ರ ಮೇಲೆ ಇಟ್ಬಿಟ್ಟು ಕಳೆಗೆ ಉರಿತೀನಿ ಚಟ್ನಿ ಮಾಡಿಕೊಂಡು ತಿನ್ನೋಕ್ಕೆ. ಈ ಥರ ಎಲ್ಲ ಒಂದು ಸ್ವಲ್ಪ. ಆಮೇಲೆ ಗಸಗಸೆ ಪಾಯಸ ಮಾಡ್ತೀನಿ, ನಂಗೆ ತುಂಬ ಇಷ್ಟ ಗಸಗಸೆ ಪಾಯಸ, ಅದನ್ನು ಮಾಡ್ತೀನಿ. ಆಮೇಲೆ ಸ್ವಲ್ಪ ಮಾಡ್ತೀನಿ ಮೇಡಮ್, ಅಷ್ಟೇ, ಇನ್ನೇನಿಲ್ಲ. ಈಗ ಹಿಟ್ಟು ರೆಡಿ ಆಗಿದ್ರೆ ದೋಸೆ ಮಾಡ್ತೀನಿ ಅಂತ ಅಂದರೆ ಈ ದೋಸೆ ಹಿಟ್ಟಿಗೆ ಏನೆಲ್ಲ ಹಾಕ್ತಾರೆ? ಏನಾಗ್ತಾರೆ, ಇನ್ನೇನು ಹಾಕ್ತಾರೆ ಅಲ್ಲಿ, ಒಳ್ಳೆ ಚೆನ್ನಾಗಾಯ್ತಲ್ಲ. ಅಕ್ಕಿ ಹಿಟ್ಟು ಹಾಕಿ ರುಬ್ತಾರೆ, ಆಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕ್ತಾರೆ, ಆಮೇಲೆ ಬೇರೆ ಏನಾದರೂ ಬೇಕು ಅಂತಂದರೆ ಎಲ್ಲ ರೆಡಿ ಆದ ಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಏನೋ ಬೇಕಾದರೆ ಹಾಕೋತಾರೆ. ಇಲ್ಲ ಅಂತಂದರೆ ನನಗೆ ತುಂಬ ಇಷ್ಟವಾದದ್ದು ಅದು ಮೊಟ್ಟೆ ಹೊಡೆದ್ಬಿಟ್ಟು ದೋಸೆ ಮೇಲೆ ಹಾಕ್ತೀನಿ. ಅದನ್ನು ಹಾಕ್ಕೊಂಡು ನನಗೆ ತುಂಬ ಇಷ್ಟ ಆ ಥರ ಟಿಫನ್ ಮಾಡಲಿಕ್ಕೆ. ಆ ಥರ ಮಾಡ್ತೀನಿ. ಅದನ್ನು ನಾನು ಯಾರಿಗಾನ ಇಷ್ಟಪಟ್ಟರು ಕೂಡ ಅದನ್ನು ಮಾಡಿಕೊಟ್ಟಿದ್ದೀನಿ. ಪರವಾಗಿಲ್ಲ, ನೀವು ಸ್ವಲ್ಪ ಹಂಗಾರೆ ಕುಕ್ಕಿಂಗ್ ಬಗ್ಗೆ ಗೊತ್ತಿದೆ. ಉದ್ದಿನ ಬೇಳೆ ಹಾಕ್ತಾರೆ ಮತ್ತು ಸ್ವಲ್ಪ ಇದಾಗ್ತಾರೆ, ಮೆಂತ್ಯ ಹಾಕ್ತಾರೆ ಸ್ವಲ್ಪ, ಆಮೇಲೆ ಬೇಕಿದ್ರೆ ಅವಲಕ್ಕಿ ಹಾಕ್ಕೋತಾರೆ. ಹಾಕ್ತಾರೆ ನೀವು ಹೇಳಿದ್ಮೇಲೆ ಎಲ್ಲ ವೆರೈಟಿ ಹಾಕಿ ಅಡುಗೆ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ಬೇಕಾ ಸರ್? ನನಗೆ ಅಯ್ಯೋ ನಿಮ್ಮ ಪಾದ ನನ್ನ ತಲೆ ಮೇಲಪ್ಪ, ಯಾಕಪ್ಪ. ಇಲ್ಲ, ನಾನು ಚಿಕ್ಕವರು ಅದೆಲ್ಲ ಮಾತಾಡಬೇಡಿ.